ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಕುಹಕಂ तं ಸ್ವಮಹಸಾ ಸರ್ವವಿಘ್ನಃಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಶರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಅಪರೋಕ್ಷ ಜ್ಞಾನಿಗಳಾದ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ಹರಿಕಥಾಮೃತ ಸಾರದ 2ನೇ ಪದ್ಯದ ಅರ್ಥವನ್ನು ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಾರಂಭದಲ್ಲಿ ನಿನ್ನೆ ದಿವಸ ನಾವೆಲ್ಲ ತಿಳಿದಂತೆ ಸರ್ವೋತ್ತಮನಾದ ಭಗವಂತನ ಸ್ತೋತ್ರವನ್ನು ಮಾಡಿದ್ದಾರೆ. ನರಸಿಂಹದೇವರ ಸ್ತೋತ್ರದ ನಂತರ ಲಕ್ಷ್ಮೀದೇವಿಯ ಸ್ತೋತ್ರವನ್ನು ಮಾಡ್ತಾರೆ. ಅತ್ಯಂತ ಶ್ರೇಷ್ಠವಾಗಿರುವಂತಹ ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರಳಾದಂತಹ ನಿತ್ಯ ಮುಕ್ತಳು ಅಂತ ಅನಿಸ್ಕೊಂಡಿರುವಂತಹ ಸರ್ವ ವೇದಗಳಿಂದ ಸರ್ವ ಅಕ್ಷರಗಳಿಂದ ಪ್ರತಿಪಾದ್ಯಳಾದಂತಹ ಮಹಾಲಕ್ಷ್ಮೀ ದೇವಿಯ ಅತ್ಯದ್ಭುತವಾದ ಸಾಮರ್ಥ್ಯವನ್ನು, ಅವಳ ಮಹಿಮೆಯನ್ನು ಈ ಸ್ತೋತ್ರದಲ್ಲಿ, ಈ ಪದ್ಯದಲ್ಲಿ ಹೇಳ್ತಾರೆ. ಜಗದುದರ ನತಿ ವಿಮಲ ಗುಣರೂಪಗಳ ನಾಲೋಚನದಿ ಭಾರತ ನಿಗಮತತಿಗಳತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವು. ಬಹಳ ಸುಂದರವಾಗಿ ಮಹಾಲಕ್ಷ್ಮೀ ದೇವಿಯ ಒಂದು ಮಹಾಮಹಿಮೆಯನ್ನು ಹೇಳ್ತಾರೆ. ಇದಕ್ಕೆ ಮೂಲ ಆಧಾರ ಯಾವುದು? ಜಗದುದರ ನತಿ ವಿಮಲ ಅಂತ ಏನು ಶಬ್ದ ಬಳಸಿದ್ದಾರಲ್ಲ, ಇದಕ್ಕೆ ಮೂಲ ಯಾರು ಅಂತ ಕೇಳಿದರೆ ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ಉದರಂ ಚಿಂತ್ಯಮೀಶಸ್ಯ ತನುತ್ವೇ ಅಪ್ಯಖಿಲಂ ಭರಂ. 14 ಲೋಕಗಳನ್ನು ಭಗವಂತ ತನ್ನ ಉದರದಲ್ಲಿ ಧಾರಣೆ ಮಾಡಿದ್ದಾನೆ. ಜಗದುದರ ನತಿ ವಿಮಲ ಗುಣರೂಪಗಳ ನಾಲೋಚನದಿ ಅಂತಾರೆ. ಜಗತ್ತನ್ನೇ ಉದರದಲ್ಲಿ ಧಾರಣೆ ಮಾಡಿದಂಥ ಅತ್ಯದ್ಭುತವಾದವನು ಭಗವಂತ. ಅದಕ್ಕೆ ಹೇಳಿದರು ಉದರಂ ಚಿಂತಮೀಶಸ್ಯ ತನುತ್ವೇ ಅಪ್ಯಖಿಲಂ ಭರಂ. 14 ಲೋಕಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಇಂತಹ ಭಗವಂತನ ಅತಿ ವಿಮಲ ಗುಣ, ನಿರ್ದುಷ್ಟವಾಗಿರುವಂತಹ ಕಲ್ಯಾಣ ಗುಣಗಳನ್ನು, ಅತಿ ವಿಮಲ ಗುಣ ರೂಪಗಳನ್ನು, ಅನೇಕ ರೂಪಗಳನ್ನು ತೆಗೆದುಕೊಳ್ತಾನೆ ಭಗವಂತ. ದಶಾವತಾರಗಳು, ಸಹಸ್ರ ವಿಷ್ಣು ಸಹಸ್ರನಾಮ ರೂಪಗಳು, 51 ಆಜಾದಿ ರೂಪಗಳು, 24 ಕೇಶವಾದಿ ರೂಪಗಳು, ಇನ್ನು ಅನೇಕ ವೇದಗಳಿಂದ ಪ್ರತಿಪಾದ್ಯವಾದ ಎಲ್ಲ ಕಡೆ ವ್ಯಾಪಿಸಿರುವಂತಹ ಅನೇಕ ರೂಪಗಳನ್ನು ಆಲೋಚನೆ ಮಾಡ್ತಾ ರಮಾದೇವಿ ಜಗದ್ವಿಜಾಚಾರ ಆಲೋಚನೆ ಇಲ್ಲದಂತೆ ಆ ಭಗವಂತನ ಪರಮಾತ್ಮನ ಗುಣಗಳನ್ನು, ಅಂದರೆ ನೋಡಿ, ಭಗವಂತನ ಗುಣಗಳನ್ನು ತಿಳಿಯೋದರಲ್ಲಿ ಲಕ್ಷ್ಮೀದೇವಿ ಮೊದಲನೇ ಸ್ಥಾನದಲ್ಲಿರುವಂಥವಳು. ಇಷ್ಟೇ ಅಲ್ಲದೆ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಅಂದರು. ಅಂದರೆ ಅರ್ಥ ಏನು? ಇಲ್ಲೊಂದು ಶಬ್ದ ಬಳಸಿದ್ದಾರೆ. ಗುಣರೂಪಗಳ ನಾಲೋಚನದಿ ಭಾರತ. ಭಾರತ ಅಂದರೆ 4 ವೇದಗಳು ಭಗವಂತನ ಗುಣಗಳನ್ನು ವೇದಾಪೇಕ್ಷೆಯಾಗಿ ಪಂಚಮ ವೇದ ಅಂತ ಕರೀತಾರೆ ಮಹಾಭಾರತವನ್ನು. ಹಾಗೆ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡ್ತಾ ಇದೆ 4 ವೇದಗಳು, ಜೊತೆಗೆ ಭಾರತ ಮಹಾಭಾರತ. ನಿಗಮತತಿಗಳ ಅತಿಕ್ರಮಿಸಿ, ನಿಗಮತತಿಗಳು ಅಂದರೆ ವೇದಗಳ ಸಮೂಹವಾಗಿರುವಂತಹ ಆ ಗುಣಗಳೇಂತ ಏನಿದ್ದಾವಲ್ಲ, ಅತಿಕ್ರಮಿಸಿ ಅವುಗಳಲ್ಲಿ ಹೇಳದೇ ಇರುವಂತಹ ಅನೇಕ ಗುಣಗಳನ್ನು ಲಕ್ಷ್ಮೀದೇವಿ ಕಾಣ್ತಾಳಂತೆ. ಅವಳ ಯೋಗ್ಯತೆ ಅಷ್ಟು ದೊಡ್ಡದು. ವೇದದಲ್ಲಿ ಹೇಳಿರುವಂಥದ್ದನ್ನು ತಿಳಿಯೋದೇ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ.
ಬ್ರಹ್ಮಾದಿ ದೇವತೆಗಳಿಗೆ ಅಷ್ಟು ವಿಚಿತ್ರವಾದ ಜ್ಞಾನ ಇದೆ. ಅದರಲ್ಲೂ ಹೇಳದೇ ಇರುವಂತಹ ವಿಷಯವನ್ನು ಮಹಾಲಕ್ಷ್ಮೀ ದೇವಿ ಆ ಭಗವಂತನ ಅನುಗ್ರಹದಿಂದ ಪಡಿತಾಳೆ, ತಿಳಿತಾಳೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಶಬ್ದ ಬರೀತಾರೆ, ಕ್ರಿಯಾ ವಿಶೇಷಗಳ. ಭಗವಂತ ಮಾಡುವಂತಹ ಕ್ರಿಯೆ ಇದೆಯಲ್ಲ, ಅದು ನಮ್ಮ ಕಲ್ಪನೆಗೆ ಹತ್ತೋದೇ ಇಲ್ಲ. ಅಷ್ಟು ಎತ್ತರದಲ್ಲಿರುವಂತಹ ಕ್ರಿಯಾ ವಿಶೇಷಗಳು. ಅದು ನಮ್ಮ ಶರೀರದಲ್ಲಿ ಆಗಿರ್ಬೋದು, ಬ್ರಹ್ಮಾಂಡದ ಒಳಗಾಗಿರ್ಬೋದು, ಬ್ರಹ್ಮಾಂಡದ ಹೊರಗಾಗಿರ್ಬೋದು, ದೇವತೆಗಳ ಒಳಗಾಗಿರ್ಬೋದು, ದೇವತೆಗಳ ಹೊರಗಾಗಿರ್ಬೋದು, ಎಲ್ಲ ಕಡೆ ನಿಂತು ಭಗವಂತ ಮಾಡುವಂತಹ ಕ್ರಿಯಾ ವಿಶೇಷಗಳು ಅಂತೇನಿದ್ದಾವಲ್ಲ, ಅವನ್ನ ನೋಡಿ ಲಕ್ಷ್ಮೀದೇವಿ ಅನ್ಕೊಂತಾಳಂತೆ. ಹೇಗೆ ನೋಡ್ತಾಳೆ ಅಂದರೆ, ಬಗೆ ಬಗೆಯ ನೂತನವ ಕಾಣುತ್ತ. ಈ ಕ್ಷಣ ಇದ್ದಿದ್ದು ಇನ್ನೊಂದು ಕ್ಷಣ ಇಲ್ರಿ, ಹಾಗೆ ಅನೇಕ ರೂಪಗಳನ್ನು ಭಗವಂತ ತೆಗೆದುಕೊಳ್ತಾನೆ, ಅನೇಕ ಅವತಾರಗಳನ್ನು ಮಾಡ್ತಾನೆ. ಭಗವಂತನ ಈ ಮಾಯಾವನ್ನು ನೋಡಿ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಅಂತ ಬ್ರಹ್ಮಾಂಡ ಪುರಾಣ ಹೇಳಿದ್ದು ನಾವು ಕಾಣ್ತೀವಲ್ಲ. ಭಗವಂತನಿಗೆ ಮಾಯಾವಿ. ಯಾಕೆ ಮಾಯಾ ಅಂತ ಲಕ್ಷ್ಮೀದೇವಿ ಹೆಸರು. ಆ ಲಕ್ಷ್ಮೀದೇವಿಗೆ ಒಡೆಯನಾದಂಥವನು ಭಗವಂತ. ಮಾಯಾವಿಯಾಗಿರುವಂತಹ ಭಗವಂತ ನಾನಾ ವಿಧವಾದ ಮಹಿಮೆಗಳನ್ನು ತೋರಿಸ್ತಾನೆ. ಅದನ್ನು ನೋಡಿ ಲಕ್ಷ್ಮೀದೇವಿಗೆ ಸಂತೋಷ ಆಗಿ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಏನು ನನ್ನ ಗಂಡನ ರೂಪ, ಅತ್ಯದ್ಭುತವಾದ ಸಾಮರ್ಥ್ಯ, ಭಗವಂತನ ಅನುಗ್ರಹ, ಇವನ್ನೆಲ್ಲ ನೋಡಿ ಆಶ್ಚರ್ಯಚಕಿತಳಾಗ್ತಾಳಂತೆ ಲಕ್ಷ್ಮೀದೇವಿ. ನಾವು ಅನ್ಬೋದು, ಅಲ್ರಿ ಲಕ್ಷ್ಮೀದೇವಿಗೆ ಯಾಕೆ ಆಶ್ಚರ್ಯ ಆಗಬೇಕು? ಲಕ್ಷ್ಮೀದೇವಿಗೆ ಆಶ್ಚರ್ಯ ಆಗುವಂಥದ್ದು ಏನಿದೆ ಅಂತ ಕೇಳಿದರೆ, ಮೊದಲು ಲಕ್ಷ್ಮೀದೇವಿಯ ಮಹಿಮೆ ಎಂಥದ್ದು ಅಂದರೆ, ಯಂಕಾಮ ಏತಂತ ಮುಗ್ಗೃಂಗ್ರೋಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸೋಮೇಧಾಂ. ಅಂಬರಣಿ ಸೂಕ್ತ ಹೇಳ್ತದೆ, ನನಗಿವತ್ತು ಈ ಬ್ರಹ್ಮದೇವರು ಬೇಡ ಅಂತ ಅನಿಸ್ತು ಅಂದರೆ ಆ ಬ್ರಹ್ಮದೇವರನ್ನು ಬದಲಾವಣೆ ಮಾಡಿ ಬ್ರಹ್ಮದೇವರನ್ನು ಬೇರೆ ಕೊಡಿಸ್ತೀನಿ. ರುದ್ರದೇವರು ಬೇಡ ಅಂತ ಅನಿಸ್ತು ಅಂದರೆ ಬೇರೆಯವರನ್ನು ಕೊಡಿಸ್ತೀನಿ. ಅಂತಹ ಶಕ್ತಿ ಉಳ್ಳಂತಹ ಲಕ್ಷ್ಮೀದೇವಿಗೆ ಭಗವಂತ ಅನೇಕ ವಿಧವಾದ ಆಶ್ಚರ್ಯವನ್ನು ತೋರಿಸ್ತಾನೆ. ಅವನ ಗುಣ, ವ್ಯಾಪಾರ, ಅವನ ಮಹಿಮೆ, ಅದನ್ನೆಲ್ಲ ನೋಡಿ ಲಕ್ಷ್ಮೀದೇವಿಗೆ ನಿತ್ಯ ನೂತನ. ಇದನ್ನು ನೋಡೇ ಇಲ್ಲಲ್ಲ. ಅಂತಹ ಮಹಿಮೆ ಉಳ್ಳಂತಹ ನಿತ್ಯ ಮುಕ್ತಳು ಅಂತ ಅನಿಸ್ಕೊಂಡಿರುವಂತಹ ಲಕ್ಷ್ಮಿಗೆ ಭಗವಂತನ ಗುಣಗಳನ್ನು ತಿಳಿಲಿಕ್ಕಾಗಿಲ್ಲಂತ ಇವತ್ತವರೆಗೂ. ನ ರಮಾಪಿ ಪದಂಗುಲೀಲ ಸನ್ನಖ ದೂರಾದನಂತ ಸದ್ಗುಣಾನ್. ಸುಮಧ್ವಿಜಯದಲ್ಲಿ ಹೇಳುವಂತಹ ಮಾತಿದು. ಭಗವಂತನ ಪಾದದ ಕಿರುಬೆರಳಿನ ಧೂಳಿನ ಕಣಗಳನ್ನು ಎಣಿಸ್ತಾಳಂತೆ ಲಕ್ಷ್ಮೀದೇವಿ. ಅಷ್ಟು ಕೋಟಿ ಕೋಟಿ ಪಟ್ಟು ಎತ್ತರದಲ್ಲಿ ಭಗವಂತನ ಮಹಿಮೆ ಇರುವಂಥದ್ದು. ಆ ಭಗವಂತನ ಆ ಮಹಿಮೆಯನ್ನು ನಿತ್ಯ ನೂತನವಾಗಿ ಕಾಣ್ತಾ ಸಂತೋಷದಿಂದ ಆನಂದ ಪಡ್ತಾ, ಜೊತೆಗೇನು ಮಾಡ್ತಾಳೆ, ಪೊಗಳಿ ಹಿಗ್ಗುವ. ಪೊಗಳಿ ಸ್ತೋತ್ರವನ್ನು ಮಾಡ್ತಾಳೆ, ಹಿಗ್ಗಿ ಆನಂದ ಪರಮಾನದಿಂದ ಮೈಮರೆತು ಅವಳೇನು ಮಾಡ್ತಾಳೆ, ಸ್ತೋತ್ರ ಮಾಡ್ತಾಳೆ. ಯಾರಿವಳು? ತ್ರಿಗುಣಮಾನಿ ಅಂದ್ರೇನು? ಮೂರು ಗುಣಗಳಿಗೆ ಅಭಿಮಾನಿಯಾದಂಥವಳು ಲಕ್ಷ್ಮೀದೇವಿ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣ ಇದ್ದಾವೆ. ಮೂರು ಗುಣಕ್ಕೆ ಮೂರು ರೂಪ: ಶ್ರೀರೂಪ, ಭೂರೂಪ, ದುರ್ಗಾರೂಪ. ಮೂರು ರೂಪದಿಂದ ಅಭಿಮಾನಿಯಾಗಿರುವಂತಹ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿ ಮಹಾಲಕ್ಷ್ಮಿ ಅಂದರು. ಅಂದ್ರೇನು? ಬ್ರಹ್ಮಾದಿ ದೇವತೆಗಳಿಗೂ ಉಪದೇಶ ಮಾಡುವಂತಹ ಶ್ರೇಷ್ಠಳಾದಂಥವಳು ಮಹಾಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿ ಸಂತೈಸಲಿ, ಸಂರಕ್ಷಣೆ ಮಾಡಲಿ. ಅನುದಿನವು, ಯಾವತ್ತೋ ಒಂದು ದಿವಸ ಮಾಡೋದಲ್ಲ, ನಿತ್ಯದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡಲಿ. ಅಂದರೆ ಜಗನ್ನಾಥದಾಸರು ನಮ್ಮೆಲ್ಲರ ಪರವಾಗಿ ತಾವು ಕೇಳಿದ್ದಾರೆ. ಅಂದರೆ ನೀವು ಹೀಗೆ ಕೇಳಿ ಅಂತ. ನಿತ್ಯದಲ್ಲಿ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಇಲ್ಲದೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯ ಅನುಗ್ರಹ ಆದರೆ ಯಯಾ ರಾಜ ರಾಜ ಭವತಿ ವಿಪರೀತಂಚ ಭವತಿ. ಮಾದುನೂರಿನ ವಿಷ್ಣುತೀರ್ಥರು ಹೇಳ್ತಾರೆ, ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮಧ್ರತಿ ಸದಾ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಯಾರ ಮೇಲೆ ಇರ್ತದೋ ಅವರು ಎಲ್ಲ ಸುಖವನ್ನು ಪಡಿತಾರೆ. ಅದು ಲೌಕಿಕ ಇರಬಹುದು, ಪಾರಮಾರ್ಥಿಕ ಇರಬಹುದು. ಅದಕ್ಕೆ
ಲಕ್ಷ್ಮೀದೇವಿ ಒಲಿಬೇಕು ಅಂದ್ರೆ ಭಗವಂತನ ಮೊದಲು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಲಕ್ಷ್ಮಿ ಹೇಳೋ ಮಾತೇ ಒಂದೇ ಮಾತು ಹೇಳ್ತಾಳೆ, ನನ್ನ ಗಂಡನನ್ನ ಚೆನ್ನಾಗಿ ತಿಳ್ಕೊಳ್ರಿ, ಅವನನ್ನು ಉಪಾಸನೆ ಮಾಡ್ರಿ, ನೀವು ಕರೆಯೋದೇ ಬೇಡ, ನಾ ಬಂದ್ಬಿಡ್ತೀನಿ ಅಂತಾಳೆ. ಅದಕ್ಕೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವೂ. ನಿತ್ಯದಲ್ಲಿ ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಏಕಾದಶ ಇಂದ್ರಿಯಗಳು ನಮಗೆ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು. ಎಲ್ಲ ಕರ್ಮಗಳಲ್ಲಿ ಆ ಭಗವಂತ ಬಿಂಬರೂಪಿಯಾಗಿ ಎಲ್ಲ ದೇವತೆಗಳಿದ್ದಾರೆ, ಅಲ್ಲಿ ವಾಯುದೇವರು ಮತ್ತು ಭಗವಂತ ಇದ್ದಾನೆ ಅನ್ನುವಂತಹ ಜ್ಞಾನಪೂರ್ವಕವಾಗಿರುವಂತಹ ಭಕ್ತಿ ಇದೆ ಅಲ್ಲ, ಅದನ್ನು ಯಾರು ತಿಳಿದು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾಳೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅನುಗ್ರಹ ಆಗಬೇಕು ಅಂದರೆ ಈ ಒಂದು ವಿಷಯ, ಈ ಜ್ಞಾನ ನಮ್ಮಲ್ಲಿರಬೇಕು. ಸ್ವತಂತ್ರನಾಗಿರುವಂತಹ ಭಗವಂತ ಎಲ್ಲರಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಾನೆ. ನಾವ್ಯಾರೂ ಸ್ವತಂತ್ರರಲ್ಲ. ಬ್ರಹ್ಮಾದಿ ಲಕ್ಷ್ಮೀದೇವಿ ಹೇಳ್ತಾಳೆ ನಾನು ಸ್ವತಂತ್ರ ಅಲ್ಲ ಅಂತಾಳೆ. ನಮ್ಮ ಮನೆಯವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಹೋಗ್ತೀನಿ ಅಂತಾಳೆ ಲಕ್ಷ್ಮೀದೇವಿ. ಅಂತಹ ಲಕ್ಷ್ಮೀದೇವಿಯ ಒಡೆಯನಾದಂತಹ ಭಗವಂತ ಎಷ್ಟು ಎತ್ತರದಲ್ಲಿದ್ದಾನೆ ಅನ್ನೋದು ನಮಗೆ ಕಾಣಿಸ್ತದೆ. ಹೀಗೆ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲನುದಿನವು. ಅಂತಹ ಮಹಾಲಕ್ಷ್ಮೀದೇವಿ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಜಗನ್ನಾಥದಾಸರು.